ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಆಟೋ ಚಾಲಕರ ಸಂಘದ ವತಿಯಿಂದ ಆಯೋಜಿಸಿದ್ದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡ ಅವರು ಭಾಗವಹಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸ್ನೇಹ ಶಿವು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆಯಾದ ಶ್ರೀಮತಿ ಸತ್ಯಭಾಮ, ತಾಲೂಕು ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಸಿದ್ದೇಶ್, ತಾವರೆಕೆರೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಮೇಶ್, ಎಲ್ಲ ಆಟೋ ಚಾಲಕರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಅನಿಸಬಹುದು, ನಾನು ಈಗ ಬರ್ತಾ ಕಾರಲ್ಲಿ ಹೇಳಿದೆ, ಯಾರೋ ಡಿಸೆಂಬರ್ 18ಕ್ಕೂ ಮಾಡ್ತಾ ಇದ್ದಾರೆ ರಾಜ್ಯೋತ್ಸವವನ್ನ. ಡಿಸೆಂಬರ್ 28ಕ್ಕೂ ಮಾಡ್ತಾರೆ. ಇದು ತಪ್ಪಿಲ್ಲ, ಯಾಕೆಂದ್ರೆ ಇದು ರಾಜ್ಯೋತ್ಸವ ನಿತ್ಯೋತ್ಸವ ಆಗ್ಬೇಕು. ಇತ್ತಾನೆ ರಾಷ್ಟ್ರಕವಿ ಕುವೆಂಪು ವಿರಚಿತ ಒಂದು ನಾಡಗೀತೆಯನ್ನ ಈ ಆರ್ಕೆಸ್ಟ್ರಾದವರು ಬಹಳ ಸಾಂಪ್ರದಾಯಿಕವಾಗಿ ಇಲ್ಲಿ ಹಾಡಿದ್ರು. ಉದ್ಘಾಟನಾ ಕಾರ್ಯಕ್ರಮ ಅನ್ನೋ ರೀತಿ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭಾರತದ ಕರ್ನಾಟಕ ಮಾತೆಯನ್ನ ಭಾರತ ಜನನಿಯ ತನುಜಾತೆ ಅಂತ ಕರೀತಾರೆ ಕುವೆಂಪು ಅವರು. ಕುವೆಂಪು ಅವರು 13ನೇ ವಯಸ್ಸಿನಲ್ಲಿ ಈ ನಾಡಗೀತೆ ರಚಿಸ್ತಾರೆ. ಅವ್ರಿಗೆ ಗೊತ್ತಿರ್ಲಿಲ್ಲ, ಅವ್ರು 8ನೇ ಕ್ಲಾಸ್ ಓದ್ಬೇಕಾದ್ರೇನೆ ಈ ಪದ್ಯ ರಚನೆ ಆಗುತ್ತೆ. ಅವರು ಮುಂದೊಂದಿನ ಇದೊಂದು ನಾಡಗೀತೆ ಆಗುತ್ತೆ ಅಂತ ಅವ್ರಿಗೆ ಖಂಡಿತ ಗೊತ್ತಿರ್ಲಿಲ್ಲ. ಆದ್ರೆ ಕನ್ನಡದ ಹೊರಕವಿ ಏನಿದ್ದಾರೆ, ಕನ್ನಡಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ಹಾಗೆ ಜ್ಞಾನಪೀಠವನ್ನ ತಂದುಕೊಟ್ಟಂತ ಕುವೆಂಪು ಅವರು ಈ ಕವಿತೆಯನ್ನು ರಚಿಸ್ತಾರೆ. ಹಾಗಾಗಿ ಕುವೆಂಪು ಅವರಿರ್ಬೋದು, ಬೇಂದ್ರೆ ಅವರಿರ್ಬೋದು, ತಾರಾ ಸುಬ್ರಾವ್ ಅವರಿರ್ಬೋದು, ಹಲವಾರು ಜನ ಸಾಹಿತಿಗಳು ಇವತ್ತು ಕನ್ನಡದ ಹಿರಿಮೆ ಗರಿಮೆಗಳನ್ನ ತಮ್ಮ ಪುಸ್ತಕಗಳಲ್ಲಿ ಬರಹ ರೂಪದಲ್ಲಿ ಕಟ್ಟಿಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ನಮ್ಮ ನಿಸಾರ್ ಅಹಮದ್ ಅವರು ರಚಿಸಿರ್ತಕ್ಕಂಥ ನಿತ್ಯೋತ್ಸವ ಗೀತೆ ಏನಿದೆ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಅಂತೇಳಿ ಬಹಳ ಭಕ್ತಿಪೂರ್ವಕವಾಗಿ ಏನು ಹಾಡಿದ್ದಾರೆ ನಿತ್ಯೋತ್ಸವ ಗೀತೆಯನ್ನ. ಹಾಗಾಗಿ ನಮ್ಗನ್ಸುತ್ತೆ ರಾಜ್ಯೋತ್ಸವ ಇದು ನಿಜಕ್ಕೂ ಕೂಡ ಈ ರೀತಿ ಯುವಕರಲ್ಲದೆ ರಾಜ್ಯೋತ್ಸವ ಬೇರೆಯವರು ಮಾಡೋಕ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಬಹಳ ಕಷ್ಟ ಇದೆ. ಇವತ್ತಿನ ದಿನದಲ್ಲಿ ಈ ರೀತಿಯ ಸಂಘಟನೆಯನ್ನ ಮಾಡಿ ಎಲ್ಲರನ್ನೂ ಒಂದ್ ಕಡೆ ಸೇರಿಸಿ ಎಲ್ಲ ಜವಾಬ್ದಾರಿಯನ್ನ ಹೊತ್ಕೊಂಡು ಈ ಕೆಲಸ ಮಾಡೋದು ನಿಜಕ್ಕೂ ಕೂಡ ತಮಾಷೆ ವಿಚಾರ ಅಲ್ಲ. ಇನ್ನೊಂದು ವಿಚಾರ, ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಅಂದ್ರೆ ಅದು ಬಹಳ ಆಟೋ ಚಾಲಕರಿಂದ. ಇವತ್ತು ಬೆಂಗಳೂರು ನಗರದ ಮೆಜೆಸ್ಟಿಕ್ ನಲ್ಲಿ ಕನ್ನಡ ಉಳಿಯುತ್ತೆ. ಪ್ರತಿ ವರ್ಷ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ದೊಡ್ಡ ಮಟ್ಟಕ್ಕೆ ರಾಜ್ಯೋತ್ಸವ ಆಗುತ್ತೆ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಆಟೋ ಚಾಲಕ ಸಂಘದವರು, ಅವರ ಕಷ್ಟ ಕಾರ್ಪಣ್ಯ ಏನೇ ಇರಲಿ, ಆದ್ರೆ ಇವತ್ತು ಕನ್ನಡದ ಉಳಿವಿಗಾಗಿ ನಾವು ಕನ್ನಡಿಗರು ಅಂತ ಹೆಮ್ಮೆಯಿಂದ ಯಾರಾದ್ರೂ ಹೇಳ್ಕೋತಾರೆ ಅಂದ್ರೆ ಅವರು ಆಟೋ ಚಾಲಕರು, ಆಟೋ ಓಡಿಸೋರು. ಇವರೆಲ್ಲ ಶಂಕರ್ನಾಗ್ ಆಟೋ ಬಳಗದವರು, ಆಟೋ ರಾಜ ಶಂಕರ್ನಾಗ್, ಹೌದಲ್ವಾ? ಶಂಕರ್ನಾಗ್ ಇವ್ರಿಗೊಂದು ಪರಂಪರೆಯನ್ನು ಹಾಕೊಟ್ಬಿಟ್ರು. ಶಂಕರ್ನಾಗ್ ಅವರು ಒಂದು ಸಿನಿಮಾದಲ್ಲಿ ಅವರು ಆಟೋ ಚಾಲಕರಾಗಿ ಒಂದು ಪರಂಪರೆಯನ್ನು ಸೃಷ್ಟಿಯಾಯಿತು, ಆಟೋ ರಾಜ. ಆ ಕಾರಣಕ್ಕಾಗಿ ಇವ್ರು ಹೇಳಿದ್ರು, ನಮ್ಮ ಶಿವ ಅವರು ಒಂದು ಬಡವರ ಪಾಲಿನ ಆಂಬುಲೆನ್ಸ್ ಆಟೋ ಅಂತ ಹೇಳಿ, ರಾತ್ರಿ ಎಷ್ಟೊತ್ತಲ್ಲೇ ಆಗ್ಲಿ, ಯಾರೇ ಕಷ್ಟದಲ್ಲಿರ್ಲಿ, ಯಾವುದೋ ಹೆಣ್ಣು ಮಕ್ಕಳಿಗೆ ಡೆಲಿವರಿ ಇನ್ನೊಂದು ಮತ್ತೊಂದು ಅಂತ ಬಂದಾಗ ಯಾವುದೇ ಸಂಕೋಚ ಇಲ್ಲದೆ ಅಣ್ಣ ಅಂತ ಹೋಗಿ ಬಾಗಿಲು ತಟ್ಟಿದ್ರೆ ಅವರು ಯಾವುದು ಸಬು ಬೇಡದಂಗೆ ಬರ್ತಾರೆ. ಆ ಕಾರಣಕ್ಕಾಗಿ ನಿಜಕ್ಕೂ ಕೂಡ ನನ್ನ ಕಡೆಯಿಂದ ನಮ್ಮೆಲ್ಲ ಆಟೋ ಚಾಲಕರಿಗೆ, ಸಂಘದವರಿಗೆ ಒಂದು ದೊಡ್ಡ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಕರ್ತವ್ಯ, ನಿಮ್ ಕೆಲಸ ನನಗೆ ಗೊತ್ತಿದೆ. ಯಾವ ಆಟೋ ಚಾಲಕರು ಕೂಡ ಶ್ರೀಮಂತರಲ್ಲ. ನಿಮ್ದು ಅವತ್ತಿನ ದುಡಿಮೆ, ಅವತ್ತಿನ ಖರ್ಚು. ಎಷ್ಟೋ ಸಾರಿ ಆಟೋ ಚಾಲಕರು ಬಿಸ್ನೆಸ್ ಇಲ್ಲದೆ ಖಾಲಿ ಜೇಬಲ್ಲಿ ಮನೆಗೆ ಕಣ್ಣೀರು ಹಾಕೊಂಡು ಹೋಗಿರೋ ಸಂದರ್ಭಗಳು ಕೂಡ ನನ್ನ ಸ್ನೇಹಿತರು ಕೆಲವರು ಉದಾಹರಣೆ ಕೊಟ್ಟಿರುವಂತದ್ದಿದೆ. ಆದ್ರೂ ಕೂಡ ಇವೆಲ್ಲ ಕಷ್ಟಗಳ ಮಧ್ಯೆ ಕೂಡ ಈ ರೀತಿಯ ಸಾಹಸಕ್ಕೆ ಕೈ ಹಾಕ್ತಾರೆ. ಆ ಕಾರಣಕ್ಕಾಗಿ ಅವರು ನಿಜಕ್ಕೂ ಕೂಡ ಅಭಿನಂದನಾರ್ಹರು. ಇವತ್ತು ಕನ್ನಡ ನಾವು ಕೇವಲ ಒಂದು ಭಾಷೆ ಅಲ್ಲ, ನಾವೆಲ್ಲ ಇಲ್ಲಿ ಆರ್ಕೆಸ್ಟ್ರಾ ಅಂತ ಕೇಳೋದಕ್ಕೆ ಬಂದಿದ್ದೇವೆ. ಇವತ್ತು ಆರ್ಕೆಸ್ಟ್ರಾದವರು ಅಷ್ಟೇ, ಏನಾದ್ರೂ ಕನ್ನಡ ಮತ್ತೊಮ್ಮೆ ಜನಪ್ರಿಯವಾಗಿದ್ದರೆ ಆರ್ಕೆಸ್ಟ್ರಾದವರು ಕೂಡ ಒಂದು ಕಾರಣ ಆಗ್ತಾರೆ. ಎಲ್ಲರೂ ಆರ್ಕೆಸ್ಟ್ರಾದವರು
ಎಲ್ಲಿದ್ದೀರಿ ಅವರು ಕೂಡ ಹಳ್ಳಿ ಬರ್ತಾರೆ. ಇಲ್ಲಿ ಬಂದು ಕೊಡೋ 10,000ನೋ 15,000ನೋ 20,000ನೋ ಇಸ್ಕೊಂಡು ಒಂದು ತಂಡ ಬಂದು ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಕಾರ್ಯಕ್ರಮವನ್ನ ಮಾಡಿ ಹೋಗ್ತಾರೆ. ಇದೆಲ್ಲ ಇರೋದ್ರಿಂದನೇ ಇವತ್ತು ಕನ್ನಡ ಗಟ್ಟಿಯಾಗಿ ಬೆಳೀತಾ ಇದೆ. ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ, ಬಹುಶಃ ಯಾವುದೇ ಪ್ರಾದೇಶಿಕ ಭಾಷೆಯಲ್ಲಿ ಕನ್ನಡ ಭಾಷೆಗೆ ಇರ್ತಕ್ಕಂಥ ಶಕ್ತಿ, ಕನ್ನಡ ಭಾಷೆಗೆ ಇರ್ತಕ್ಕಂಥ ಆ ಒಂದು ಇತಿಹಾಸ ಏನಿದೆ, ಇವತ್ತು ಸುಮಾರು 2,000 ವರ್ಷಗಳ 3,000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಭಾಷೆ ಕನ್ನಡ. ಹಾಗಾಗಿ ಇವತ್ತು ಒಂದು ಕಿವಿ ಮಾತೇನು ಅಂತ ಹೇಳಿದ್ರೆ, ಕನ್ನಡ ಹಾಡುಗಳನ್ನು ಕೇಳೋದಕ್ಕೆ ಸಿದ್ಧವಾಗಿ ಕೂತಿದ್ದೀರಾ. ನಾವು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಇವತ್ತು ನಮ್ಮ ಹಳ್ಳಿಗಾಡಿನ ಮಕ್ಕಳು ಗ್ರಾಮಾಂತರ ಭಾಗದಲ್ಲಿ ಅವ್ರೇನಾದ್ರೂ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅಂದ್ರೆ, ವಿಶೇಷವಾಗಿ ಶ್ರೀಮಂತರ ಮಕ್ಕಳು ಓದ್ಲಿಲ್ಲ ಅಂದ್ರೆ ನಡೆಯುತ್ತೆ. ಅಪ್ಪ ಅಮ್ಮ ಆಸ್ತಿ ಮಾಡಿಟ್ಟಿರ್ತಾರೆ, ಅವ್ರು ಹೇಗೋ ಜೀವನ ಮಾಡ್ಕೋತಾರೆ. ಆದ್ರೆ ಆಟೋ ಚಾಲಕರ ಮಕ್ಕಳು ಓದ್ಬೇಕು, ನಮ್ಮ ರೈತರ ಮಕ್ಕಳು ಓದ್ಬೇಕು, ಕೂಲಿ ಕಾರ್ಮಿಕರ ಮಕ್ಕಳು ಓದ್ಬೇಕು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ವಿದ್ಯೆ ಒಂದೇ ದಾರಿದೀಪ. ಏನಾದ್ರೂ ಅವ್ರ ಮುಂದೆ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ವಿದ್ಯೆ ಒಂದು ದಾರಿದೀಪ. ಆ ಕಾರಣಕ್ಕಾಗಿ ನಾನು ಇವರು ನನ್ನ ಬರೀ ವಿದ್ಯಾಭ್ಯಾಸ ಮಾತ್ರ ಹೇಳಿದ್ರು, ನಾನು ಶಾಸಕ ಅಂತ ಅವ್ರು ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಚಿದಾನಂದ ಅಂದ್ರೆ ಎಜುಕೇಶನ್ ಅನ್ನೋದೊಂದು ಬಂದ್ಬಿಟ್ಟಿದೆ. ಆ ಕಾರಣಕ್ಕಾಗಿ ನಾನು ಕೂಡ ಒಬ್ಬ ವಿಧಾನ ಪರಿಷತ್ನ ಶಾಸಕನಾಗಿ 5 ವರ್ಷ ಆಯ್ತು. 5 ವರ್ಷದಲ್ಲಿ 6 ಸರ್ಕಾರಿ ಶಾಲೆಗಳನ್ನ ಅತ್ಯಂತ ಹೈಟೆಕ್ ಆಗಿ ಬಡವರ ಮಕ್ಕಳು ಓದುವಂತ ಶಿರಾನಗರದಲ್ಲಿ IB ಸರ್ಕಲ್ ನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸರ್ಕಾರಿ ಶಾಲೆ ಕಟ್ಟಿಸಿದೆ. 5 ಕೋಟಿ ರೂಪಾಯಿ. ಮೈಸೂರು ಮಹಾರಾಜರ ಕಾಲದ ಕಟ್ಟಡ, ಈ ತಾಲೂಕಿನ ಎಷ್ಟೋ ಜನ ರಾಜಕಾರಣಿಗಳು ಅಲ್ಲಿ ಓದಿ ಉದ್ಧಾರ ಆಗಿದ್ದಾರೆ. ಆ ಕಟ್ಟಡ ಬಿದ್ದೋಗ್ತಾ ಇತ್ತು, ಅಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಇನ್ನು ಬರಗೂರು, ನಾನು ಓದಿದ ಕನ್ನಡ ಶಾಲೆ, ಅಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸರ್ಕಾರಿ ಶಾಲೆ ಕಟ್ಟಿಸಿದ್ದೇನೆ. ಇನ್ನು ಗೋಪಿಕುಂಟೆ, ನಾನು ಬೆಳೆದ ಊರು, ಅಲ್ಲಿ 1 ಕೋಟಿ ರೂಪಾಯಿನಲ್ಲಿ. ಇನ್ನು ನಿಮ್ಮ ಸ್ನೇಹಪ್ರಿಯ ಶಿವು ಬಿಡ್ಲಿಲ್ಲ ನನ್ನ. ಇದು ಇಲ್ಲಿ ಅವರು ಎಷ್ಟು ಚೆನ್ನಾಗಿ ಕಮಿಟ್ ಮಾಡ್ತಾರೆ ಅಂದ್ರೆ, ನಮ್ಮನ್ನ ಅದಕ್ಕೆ ಎಳಿತಾರೆ ಅಂದ್ರೆ, ಶಿವು ಅವರು, ಸತ್ಯಭಾಮ ಅವರು ಎಲ್ಲ ತಂಡ ಬಂದ್ಬಿಟ್ಟು, ಇನ್ನೊಬ್ರು ಶಿವು ಅವರೇ, ಅವ್ರು ಇಲ್ಲಿ ಬರಲ್ಲ. ಯಾರು ನಿಮ್ ಚೇರ್ಮನ್ ಶಿವು, MB ಶಿವಣ್ಣ, ಯಾಕೆಂದ್ರೆ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಇಲ್ಲಿ ಬಂದ್ರೆ ತಪ್ಪಿನ ಸ್ನೇಹಿತರು ಅವರು. ನಾನು ಅಲ್ಲಿ ಇಲ್ಲಿ ಮಾಡೋದು ನೋಡಿ ಪದೇ ಪದೇ ಫೋನ್ ಮಾಡಿ, ಸರ್ ತಾವರೆಕೆರೆನಲ್ಲಿ ಕೂಡ 400 ಜನ ಮಕ್ಕಳು, ಬಡವ್ರ ಮಕ್ಕಳು ಓದ್ತಾರೆ, ಅಲ್ಲಿ ರಸ್ತೆನಲ್ಲಿ ಶಾಲೆ ಇದೆ, ಮಕ್ಕಳು ಬೀದಿಗೆ ಬಂದ್ರೆ ಅಪಘಾತ ಆಗುತ್ತೆ, ಕಟ್ಟಡ ಸರಿಯಾಗಿಲ್ಲ ಅಂತ ಹೇಳಿದಾಗ ಕಳೆದ ತಿಂಗಳು ಬಂದು ನಾನು ಇಲ್ಲೂ ಕೂಡ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದ ಶಾಲೆಗೆ ಶಂಕುಸ್ಥಾಪನೆ ಮಾಡಿ ಈಗ ಕಾಮಗಾರಿ ನಡೀತಾ ಇದೆ. ಇಲ್ಲಿ ನಿಮ್ಮ ಪಕ್ಕದಲ್ಲಿ ಇಲ್ಲಿ ಕರೆಂಟ್ ಇಲ್ಲ, ಅಲ್ಲಿ ಲೈಟ್ ಇಲ್ಲ, ಅದಕ್ಕೆ ಕಾಣ್ತಾ ಇಲ್ಲ ಅದು. ಸೊ ಖಂಡಿತವಾಗ್ಲೂ ಕೂಡ ಇನ್ನು 2 ತಿಂಗಳಲ್ಲಿ ಅದರ ಕಾಮಗಾರಿಯನ್ನು ಮುಗಿಸಿ ಇಲ್ಲೇ ವೇದಿಕೆ ಮಾಡಿ ಉದ್ಘಾಟನೆ ಮಾಡಿ ಹೋಗುವಂತ ಕೆಲಸವನ್ನ ನಾನು ಮಾಡ್ತೇನೆ. ಇವತ್ತು ಬರೀ ತಾವರೆಕೆರೆ ಅಲ್ಲ, ಇಡೀ ತಾವರೆಕೆರೆ ಪಂಚಾಯತಿ ಏನಿದೆ, ಆ ಎಲ್ಲ ಮಕ್ಕಳು ಬಂದು ಕಲಿಬೇಕು, ಹೈಟೆಕ್ ಶಾಲೆ ಕಲಿಬೇಕು, ಬಡವರ ಮಕ್ಕಳು ಒಳ್ಳೆ ಸೌಲಭ್ಯ ಇರಬೇಕು. ಆ ಕೆಲಸವನ್ನ ಮಾಡ್ತಾನೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಊರಿನ ಎಲ್ಲ ಗಣ್ಯರಿಗೆ, ಎಲ್ಲ ಸ್ನೇಹಿತರಿಗೆ, ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೇನೆ. ಮುಂದೆ ಕೂಡ ನಿಮ್ಮೆಲ್ಲರ ವಿಶ್ವಾಸ, ನಿಮ್ಮೆಲ್ಲರ ತಾವರೆಕೆರೆಗೆ ನನಗೆ ಬಹಳ ಅವಿನಾಭಾವ ಸಂಬಂಧ. ನಮ್ಮ ತಾಯಿ ತವ್ರ ಮನೆ ರಂಗನಹಳ್ಳಿ, ಎಲ್ಲಿದೆ? ದೂರ ಇಲ್ಲ, ರಂಗನಹಳ್ಳಿ. ನಾನು ಹುಟ್ಟೂರು ಹೊಸಹಳ್ಳಿ. ಪ್ರತಿ ಸಾರಿ ದಸರಾ ಹಬ್ಬಕ್ಕೆ ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಚಿಕ್ಕ ಹುಡುಗರಿದ್ದಾಗ ನಡ್ಕೊಂಡು ಹೋಗಿ ಈ ತಾವರೆಕೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಕಡೆ ಒಂದು ಹೋಟ್ಲ್ ಇತ್ತು, ಅಲ್ಲೂ